ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಸುಬ್ರಹ್ಮಣ್ಯ ಭಾರತಿ ಅವರು ಬರೆದಿರ್ತಕ್ಕಂತಹ ದ ಸಾಂಗ್ ಆಫ್ ಫ್ರೀಡಮ್ ಅಂತಕ್ಕಂಥದ್ದನ್ನ ಅಂದರೆ ಸ್ವತಂತ್ರ ಗೀತೆ ಅಂತೇಳಿ ನಾವು ಕರಿಬಹುದು. ಸೊ ಇಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನೋಡಿ, ಈ ಒಂದು ಪೋಯಮ್ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ಅಂತೇಳಿ. ಸೊ ಭಾರತ ದೇಶವು ಬ್ರಿಟಿಷರಿಂದ ಏನು ಸ್ವಾತಂತ್ರ್ಯವನ್ನು ಪಡೆದುಕೊಳ್ತೋ ಆ ಸಂದರ್ಭದಲ್ಲಿ ಭಾರತೀಯರಿಗೆ ನಮ್ಮ ರೈಟರ್ ಒಂದು ಕರೆಯನ್ನು ಈ ಒಂದು ಪೋಯಮ್ ಮೂಲಕ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅಂದರೆ ಭಾರತೀಯರು ನಾವು ಸಮರ್ಥರಿದ್ದೇವೆ ನಮ್ಮ ದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ, ಮತ್ತು ಇಲ್ಲಿಯವರೆಗೂ ಏನು ಕೆಟ್ಟ ಆಡಳಿತ ಇತ್ತೋ ಅದು ಅಂತ್ಯಗೊಳ್ತಾ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ಜಗತ್ತಿಗೆ ಸಾರ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಪಾಯಿಂಟ್ಸ್ ಇದ್ದಾವೆ, ಇವುಗಳನ್ನು ನೋಡ್ಕೊಂಡು ಬರೋಣ. The inspiration to fight for freedom came from different sources and in varied forms. ಏನು ಭಾರತೀಯರು ಸ್ವತಂತ್ರಕ್ಕಾಗಿ ಹಂಬಲಿಸ್ತಾ ಇದ್ರು ಅಂದರೆ ಬ್ರಿಟಿಷರ ಒಂದು ದುಷ್ಟ ಆಡಳಿತದಿಂದ ಪಾರಾಗಬೇಕು ಅಂತ ಏನು ಹೋರಾಟ ನಡೆದಿತ್ತಲ್ವ, ಅದಕ್ಕೆ ಅನೇಕ ಮೂಲಗಳಿಂದ ಇನ್ಸ್ಪಿರೇಷನ್ ಸಿಗ್ತಾ ಇರುತ್ತೆ. The well-known Tamil poet Subramanya Bharati used verse as his medium to awaken the slumbering people of India. ಎಸ್, ಅನೇಕ ಜನಗಳು ಭಾಷಣಗಳ ಮೂಲಕ ಜನರನ್ನ ಸ್ವಾತಂತ್ರ್ಯದ ಒಂದು ಹೋರಾಟಕ್ಕೆ ಎಚ್ಚರಿಸ್ತಾ ಇದ್ರು. ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇದ್ರು, ನ್ಯೂಸ್ ಪೇಪರ್ಗಳಲ್ಲಿ ಆರ್ಟಿಕಲ್ಸ್ ಪಬ್ಲಿಷ್ ಮಾಡೋದ್ರ ಮೂಲಕ ಜನಗಳಿಗೆ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡ್ತಾ ಇದ್ರು. ಅದೇ ರೀತಿ ನಮ್ಮ ಪೋಯೆಟ್ ಸುಬ್ರಹ್ಮಣ್ಯ ಭಾರತಿ ಅವರು ತಮ್ಮ ಒಂದು ಪೋಯಮ್ ಮೂಲಕ ಭಾರತೀಯರನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತೆ ಪ್ರೇರೇಪಿಸ್ತಾ ಇದ್ರು ಪೋಯಮನ್ನು ಬಳಸಿಕೊಂಡು. He inspired the people to overthrow the foreign rule and reform the country. ಎಸ್, ಅವ್ರೇನು ಕರೆ ಕೊಡ್ತಾ ಇದ್ರು, ಈ ಬ್ರಿಟಿಷರನ್ನ ನಾವೆಲ್ಲರೂ ಕೂಡ ಹೊರಗೆ ಹಾಕಬೇಕು, ಓವರ್ಥ್ರೋ ಅಂದರೆ ಅವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅಂತೇಳಿ ಕರೆ ಕೊಡ್ತಾ ಇದ್ರು. ಮತ್ತು ರಿಫಾರ್ಮ್ ದ ಕಂಟ್ರಿ, ನಮ್ಮ ದೇಶವನ್ನ ನಾವು ಮತ್ತೆ ಕಟ್ಟಬೇಕಾಗಿದೆ. ಸೊ ದ್ಯಾಟ್ ಇಟ್ ಕುಡ್ ಬಿಕಮ್ ಆ್ಯನ್ ಇಂಡಿಯಾ ವಿಚ್ ಎವ್ರಿ ಇಂಡಿಯನ್ ಕುಡ್ ಬಿ ಪ್ರೌಡ್ ಆಫ್. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ದೇಶವನ್ನು ನಾವು ಕಟ್ಟಬೇಕಾಗಿದೆ, ಈ ಬ್ರಿಟಿಷರ್ನ ಓಡಿಸಿಬಿಟ್ಟು ಅಂತೇಳಿ ಅವರು ತಮ್ಮ ಪೋಯಮ್ಗಳ ಮೂಲಕ ಕರೆಯನ್ನು ಕೊಡ್ತಾ ಇದ್ದಾರೆ. ಹಿಯರ್ ಈಸ್ ಅ ಪೋಯಮ್ ಫ್ರಮ್ ದ ಪೆನ್ ಆಫ್ ದಿಸ್ ಗ್ರೇಟ್ ಪ್ಯಾಟ್ರಿಯಾಟ್ ಆ್ಯಂಡ್ ಐಡಿಯಲಿಸ್ಟ್. ಇಂತಹ ಒಬ್ಬ ಪ್ಯಾಟ್ರಿಯಾಟ್ ಅಂದರೆ ದೇಶ ಪ್ರೇಮಿ ಅಂತೇಳಿ ಪ್ಯಾಟ್ರಿಯಾಟ್ ಅಂದರೆ, ಮತ್ತು ಐಡಿಯಲಿಸ್ಟ್ ಅಂದರೆ ವಿಚಾರವಾದಿ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಇಂತಹ ಗ್ರೇಟ್ ಪೋಯೆಟಿಂದ ಒಂದು ಪೋಯಮನ್ನು ನಾವು ಇವತ್ತು ಕಲಿತಾ ಇದ್ದೇವೆ, ಅದೇ ದ ಸಾಂಗ್ ಆಫ್ ಫ್ರೀಡಮ್ ಅಂತಕ್ಕಂಥದ್ದು. ಅವರು ಮೂಲತಃ ಈ ಒಂದು ಪೋಯಮನ್ನು ತಮಿಳಲ್ಲಿ ಬರೆದಿರ್ತಾರೆ. ಇದನ್ನು ಪ್ರೇಮ ನಂದಕುಮಾರ್ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನೀವು ಇಲ್ಲಿ ಮೊದಲನೇ ಚಿತ್ರಗಳಲ್ಲಿ ಗಮನಿಸಬಹುದು, ಬ್ರಿಟಿಷರು ಯಾವ ರೀತಿ ನಮ್ಮ ಭಾರತೀಯರಿಗೆ ಹಿಂಸೆಯನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನು. ನಂತರದ ದಿನಗಳಲ್ಲಿ ಭಾರತೀಯರು ಯಾವ ರೀತಿ ಹೋರಾಟವನ್ನು ಮಾಡಿ ಅವರನ್ನು ಓಡಿಸಿದ್ರು ಅಂತಕ್ಕಂಥದ್ದಕ್ಕೆ ಸೆಕೆಂಡ್ ಚಿತ್ರವನ್ನು ಕೂಡ ಗಮನಿಸಬಹುದು, ಒಂದು ಯುದ್ಧದ ಚಿತ್ರವನ್ನು. ಭಾರತೀಯರು ಆ ದುಷ್ಟ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಈಗ ಬನ್ನಿ ಈ ಒಂದು ಪೋಯಮನ್ನು ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ದಿಸ್ ಈಸ್ ದ ಅವರ್ ಆಫ್ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಫಾರ್ ಬ್ಲಿಸ್ಫುಲ್ ಫ್ರೀಡಮ್ ಈಸ್ ಅವರ್ಸ್ ಎಟ್ ಲಾಸ್ಟ್. ಎಸ್, ಏನು ಸ್ವಾತಂತ್ರ್ಯವನ್ನು ದೇಶ ಪಡೆದುಕೊಳ್ತೋ ಆ ಸಂದರ್ಭವನ್ನು ಕುರಿತು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್ ನೋಡಿ, ಮೊದಲನೇ ಲೈನನ್ನು ದಿಸ್ ಈಸ್ ಅವರ್, ಇದು ಸಮಯ ಆಗಿದೆ ಅಂತೇಳಿ. ಯಾವುದಕ್ಕೆ ಅಂದರೆ ಆಫ್ ಸಾಂಗ್ ಆ್ಯಂಡ್ ಡ್ಯಾನ್ಸ್, ಇದು ಸಾಂಗ್ ಹಾಡು ಹೇಳ್ತಕ್ಕಂಥದ್ದಕ್ಕೆ, ಮತ್ತು ಡ್ಯಾನ್ಸ್ ನಾವೆಲ್ಲ ಕುಣಿದು ಕುಪ್ಪಳಿಸ್ತಕ್ಕಂತಹ ಸಮಯ ಈಗ ಬಂದಿದೆ. ಫಾರ್ ಬ್ಲಿಸ್ಫುಲ್ ಫ್ರೀಡಮ್, ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವೋ ಆನಂದದಾಯಕವಾಗಿರ್ತಕ್ಕಂತಹ ಅಥವಾ ಪರಮಾನಂದದ ಒಂದು ಸ್ವಾತಂತ್ರ್ಯ ನಮಗೆ ಬೇಕು, ನಮ್ಮನ್ನು ನಾವೇ ಆಳ್ವಿಕೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಬೇಕು ಅಂತ ನಾವೇನು ಎಷ್ಟೋ ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ವೋ ಆ ಸಮಯ ಈಗ ಬಂದಿದೆ. ಈಸ್ ಅವರ್ ಎಟ್ ಲಾಸ್ಟ್ ಅಂದರೆ ಕೊನೆಗೂ ಕೂಡ ನಮಗೆ ಸಿಕ್ಕಿದೆ, ಬನ್ನಿ ನಾವೆಲ್ಲರೂ ಕೂಡ ಸಂತೋಷವನ್ನು ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಪೋಯೆಟ್ ಕರೆಯನ್ನು ಜನಗಳಿಗೆ ಕೊಡ್ತಾ ಇದ್ದಾರೆ. ಪಕ್ಕದ ಚಿತ್ರದಲ್ಲಿ ನೀವು ಗಮನಿಸಬಹುದು, ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಜನಗಳು ಎಷ್ಟೊಂದು ಸಂತೋಷದಿಂದ ಆ ಸ್ವಾತಂತ್ರ್ಯವನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ಇನ್ನು ನೆಕ್ಸ್ಟ್ ಸ್ಟಾಂಜಾ, ಇನ್ನು ಭಾರತ ದೇಶವನ್ನು ಆಳ್ವಿಕೆ ಮಾಡಿ ಯಾವ ರೀತಿ ಅವರನ್ನು ಹೊರದಬ್ಬಲಾಯಿತು ಮತ್ತು ಏನೆಲ್ಲ ಲಾಭ ಭಾರತಕ್ಕೆ ಇದೆ ಅಂತಕ್ಕಂಥದ್ದನ್ನು ಮುಂದಿನ ಒಂದು ಸಾಲುಗಳಲ್ಲಿ ನಾವು ನೋಡುತ್ತಾ ಹೋಗ್ತೇವೆ. ಗಾನ್ ಆರ್ ದೋಸ್ ಡೇಸ್ ಆಫ್ ಕಾಸ್ಟ್ ಬಾರ್ನ್ ಪ್ರೈಡ್, ಗಾನ್ ಇಸ್ ದ ಫಾರಿನರ್ಸ್ ಮೈಟ್. ಎಸ್, ಗಾನ್ ಆರ್ ದೋಸ್ ಡೇಸ್ ಆಫ್ ಕಾಸ್ಟ್ ಬಾರ್ನ್. ಕಾಸ್ಟ್ ಅಂದರೆ ಜಾತಿ, ಏನು ವರ್ಗಗಳು ಅಂಥೇಳಿ ಹಿಂದಿನ ಕಾಲದಲ್ಲಿ ಜನಗಳನ್ನು ಶೋಷಣೆ ಮಾಡಲಾಗ್ತಾ ಇತ್ತು. ಅಂದರೆ ಜಾತಿ ವ್ಯವಸ್ಥೆ ಇತ್ತು, ಮೇಲು ಕೀಳು ಅಂತಕ್ಕಂತಹ ಒಂದು ಸಿಸ್ಟಮ್ ಇತ್ತು. ಅದೆಲ್ಲವೂ ಕೂಡ ಈಗ ದೂರ ಆಗ್ತಾ ಇದೆ. ನಾವೆಲ್ಲ ಒಂದು ಅಂತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಾನ್ ಇಸ್ ದ ಫಾರಿನರ್ಸ್ ಮೈಟ್. ಎಸ್, ವಿದೇಶಿ ಶಕ್ತಿಗಳ
ಕೈಯಲ್ಲಿ ಸಿಕ್ಕು ನಮ್ಮ ಭಾರತ ದೇಶ ನರಳ್ತಾ ಇತ್ತು. ಈಗ ಅವರ ಒಂದು ಮೈಟ್ ಅಂದರೆ ಶಕ್ತಿ ಅಂತೇಳಿ. ಸೊ ವಿದೇಶಿಗರು ಅಂತ ಅಂದರೆ ಇಲ್ಲಿ ವಿದೇಶಿಗರು ಅಂದರೆ ಫಾರಿನರ್ಸ್ ಅಥವಾ ಬ್ರಿಟಿಷರ್ಸ್ ಆಗಿದ್ದಾರೆ, ಯಾಕಂದರೆ ಅವರೇ ತಾನೇ ಆಳ್ವಿಕೆ ಮಾಡ್ತಾ ಇದ್ದು. ಸೊ ಅವರ ಒಂದು ಶಕ್ತಿ ಈಗ ಉಡುಗಿ ಹೋಗಿದೆ, ಅವರು ನಮ್ಮನ್ನು ಬಿಟ್ಟು ಇಲ್ಲಿಂದ ದೂರ ಹೋಗ್ತಾ ಇದ್ದಾರೆ, ನಾವೆಲ್ಲ ಓಡಿಸ್ತಾ ಇದ್ದೇವೆ. ಗಾನ್ ಈಸ್ ಪ್ಯಾಸಿವ್ ಸಬ್ಸರ್ವಿಯನ್ಸ್, ಗಾನ್ ಈಸ್ ದ ಟ್ರಿಕ್ಸ್ಟರ್ಸ್ ಸ್ವೇ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪ್ಯಾಸಿವ್ ಸಬ್ಸರ್ವಿಯನ್ಸ್ ಅಂದರೆ ಇಲ್ಲಿವರೆಗೂ ಕೂಡ ಅವರು ಸುಮ್ಮನೆ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ರು, ನಾವು ಅವ್ರು ಹೇಳಿದಾಗೆ ಕೇಳಬೇಕಾಗಿತ್ತು, ನಮ್ಮತನ ಅಂತಕ್ಕಂಥದ್ದು ಇರಲೇ ಇಲ್ಲ. ಬಟ್ ಇನ್ನು ಮುಂದೆ ಹಾಗಾಗೋದಿಲ್ಲ, ನಾವು ಬೇರೆ ಯಾರೇ ಹೇಳಿದ್ದನ್ನು ಕೇಳೋ ಅವಶ್ಯಕತೆ ಇಲ್ಲ, ಆ ದಿನಗಳು ದೂರ ಹೋಗಿದ್ದಾವೆ. ಗಾನ್ ಇಸ್ ದ ಟ್ರಿಕ್ಸ್ಟರ್ಸ್ ಸ್ವೇ. ಎಸ್, ಇಲ್ಲಿ ಟ್ರಿಕ್ಸ್ಟರ್ಸ್ ಅಂದರೆ ಮೋಸಗಾರರು. ಏನು ಮೋಸಗಾರರು ಅಂದರೆ ಬ್ರಿಟಿಷರೇ ನಮ್ಮ ದೇಶಕ್ಕೆ ವ್ಯಾಪಾರದ ರೂಪದಲ್ಲಿ ಬಂದು ನಮ್ಮ ಜನಗಳ ಮಧ್ಯದಲ್ಲೇ ಒಡಕನ್ನು ಮೂಡಿಸಿ ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರಲ್ವ. ಸೊ ಅವರನ್ನೇ ಇಲ್ಲಿ ನಮ್ಮ ಪೋಯೆಟ್ ಮೋಸಗಾರರು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಅವರ ಆಳ್ವಿಕೆ ಇಲ್ಲಿಗೆ ಅಂತ್ಯ ಆಗಿದೆ ಅಂತೇಳಿ ಪೋಯೆಟ್ ತುಂಬ ಖುಷಿಯಿಂದಾನೇ ಈ ಒಂದು ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಸ್ಟಾಂಜಾ. Freedom is our universal speech, equality the experienced grace. ಎಸ್ ನೋಡಿ, ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇದು ಯೂನಿವರ್ಸಲ್ ಸ್ಪೀಚ್. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಈ ಜಗತ್ತಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಬೇಕೇ ಬೇಕಾಗುತ್ತೆ. ಈಕ್ವಾಲಿಟಿ ದ ಎಕ್ಸ್ಪೀರಿಯನ್ಸ್ಡ್ ಗ್ರೇಸ್. ಎಸ್, ಆ ಒಂದು ಈಕ್ವಾಲಿಟಿ ಸಮಾನತೆ ಅಂತಕ್ಕಂತಹ ಒಂದು ಗ್ರೇಸ್. ಇಲ್ಲಿ ಗ್ರೇಸ್ ಅಂದರೆ ಅನುಗ್ರಹ ಅಥವಾ ಸೊಬಗು ಅಂತೇಳಿ ಅರ್ಥ ಮಾಡ್ಕೋಬೇಕು. ಅಂದರೆ ಈ ಸಮಾನತೆ ಅಂತಕ್ಕಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನಾವು ಇವತ್ತು ಅನುಭವಿಸ್ತಕ್ಕಂತಹ ಸಮಯ ಬಂದೊದಗಿದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ವಿ ವಿಲ್ ಬ್ಲೋ ದ ಕಾಂಚ್ ಆಫ್ ವಿಕ್ಟರಿ. ಎಸ್, ಕಾಂಚ್ ಅಂದರೆ ಏನು ಪಕ್ಕದ ಚಿತ್ರದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಶಂಖನ ಊತಕ್ಕಂತಹ ವ್ಯಕ್ತಿ ಕಾಣ್ತಾ ಇದ್ದಾನಲ್ವಾ. ಸೊ ಕಾಂಚ್ ಅಂದರೆ ಶಂಕು ಅಂತೇಳಿ. ಸೊ ನಾವೇನು ವಿಜಯದ ಶಂಖವನ್ನು ಇವತ್ತು ಮೊಳಗಿಸೋಣ. ಬ್ಲೋ ಅಂದರೆ ಊದುವುದು, ಯಾಕೆಂದರೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ, ಆ ಸಂಭ್ರಮವನ್ನು ನಾವು ಆಚರಣೆ ಮಾಡೋಣ, ಬನ್ನಿ ಶಂಖಗಳನ್ನು, ವಿಜಯದ ಶಂಖವನ್ನು ಊದೋಣ ಅಂತ ಪೋಯೆಟ್ ಕರೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಪಬ್ಲಿಷ್ ದ ಟ್ರುತ್ ಟು ಆಲ್. ಎಸ್, ಎಲ್ಲರಿಗೂ ಸತ್ಯವನ್ನು ಸಾರೋಣ. ನಾವು ಇವತ್ತು ಸ್ವತಂತ್ರರು, ನಮ್ಮನ್ನು ನಾವೇ ಇನ್ಮೇಲೆ ಆಳ್ವಿಕೆ ಮಾಡ್ಕೊಳ್ತೇವೆ, ವಿದೇಶಿಗರನ್ನು ನಮ್ಮ ದೇಶವನ್ನು ಬಿಟ್ಟು ಹೊರದಬ್ಬಿದ್ದೇವೆ ಅಂತಕ್ಕಂಥದ್ದನ್ನು ಜಗತ್ತಿಗೆ ನಾವು ಸಾರಿ ಸಾರಿ ಹೇಳೋಣ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ವಿ ಸಿ ದ್ಯಾಟ್ ಆಲ್ ಆರ್ ಈಕ್ವಲ್ ಬಾರ್ನ್. ಎಸ್, ಇಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈಕ್ವಲ್ ಆಗಿ ಇರ್ತಾರೆ, ಸಮಾನರಾಗಿ ಇರ್ತಾರೆ, ಯಾರು ಕೂಡ ಮೇಲು ಅಥವಾ ಕೀಳು ಆಗಿರೋದಿಲ್ಲ, ಎಲ್ಲರೂ ಕೂಡ ಇಲ್ಲಿ ಸಮರ್ಥರೇ ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ. ನೌ ಲೈ ಆ್ಯಂಡ್ ಡಿಸೈಟ್ ಆರ್ ಡೆಡ್. ಎಸ್, ಡಿಸೈಟ್ ಅಂದರೆ ಮೋಸಗಾರರು, ಲೈ ಅಂದರೆ ಸುಳ್ಳು ಹೇಳ್ತಕ್ಕಂಥವ್ರು. ಅಂದರೆ ನಮ್ಮ ದೇಶಕ್ಕೆ ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಬ್ರಿಟಿಷರು ಮೊದಲಿಗೆ ಬಂದಿದ್ದು ಕೇವಲ ವ್ಯಾಪಾರದ ರೂಪದಲ್ಲಿ. ನಂತರದಲ್ಲಿ ಏನು ಮಾಡ್ತಾರೆ, ನಮ್ಮಲ್ಲಿನೇ ವಂಚನೆ ಮಾಡ್ತಾರೆ, ಅಂದರೆ ಮೋಸ ಮಾಡ್ತಾರೆ, ನಮಗೇನೆ ಮೋಸ ಮಾಡಿ ಸುಳ್ಳು ಹೇಳಿ ನಮ್ಮನ್ನೇ ಆಳ್ವಿಕೆ ಮಾಡಿ ಹೋಗ್ತಾರೆ. ಸೊ ಆ ಒಂದು ಸುಳ್ಳುಗಳು, ಮೋಸಗಳು ಇವತ್ತು ಸತ್ತು ಹೋಗಿದ್ದಾವೆ, ಅಂದರೆ ದೇಶವನ್ನು ಬಿಟ್ಟು ಅವರು ಹೋಗಿದ್ದಾರೆ. ಓನ್ಲಿ ದ ಗುಡ್ ಮೆನ್ ಆರ್ ಗ್ರೇಟ್. ಕೇವಲ ಗುಡ್ ಮೆನ್, ಒಳ್ಳೆಯ ಜನಗಳು ಮಾತ್ರ ಗ್ರೇಟ್. ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂತಹ ಅನೇಕ ವ್ಯಕ್ತಿಗಳಿದ್ರು, ಸಮಾಜವನ್ನು ಸುಧಾರಿಸ್ತಕ್ಕಂತಹ ಅನೇಕ ವ್ಯಕ್ತಿಗಳು ಕೂಡ ಇದ್ದರು. ಸೊ ಅವರೆಲ್ಲರೂ ಕೂಡ ಗ್ರೇಟ್ ಅಂತ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ರೂಯಿನ್ ಹ್ಯಾಸ್ ಸೀಸ್ಡ್ ಆ್ಯಂಡ್ ವಿಕೆಟ್. ಎಸ್ ನೋಡಿ, ರೂಯಿನ್ ಅಂದರೆ ನಾಶ ಆಗಬೇಕಾಗಿರ್ತಕ್ಕಂಥದ್ದು ಆಲ್ರೆಡಿ ನಾಶ ಆಗಿ ಹೋಗಿದೆ. ಅಂದರೆ ನಮ್ಮನ್ನು ಏನು ದೇಶವನ್ನು ಕೊಳ್ಳೆ ಹೊಡೆದಕ್ಕಂತಹ ದುಷ್ಟರೇನಿದ್ರು ಬ್ರಿಟಿಷರು, ಇವತ್ತು ನಮ್ಮ ದೇಶವನ್ನು ಬಿಟ್ಟು ನಾವು ಅವರನ್ನು ಆಚೆ ಹಾಕ್ತಾ ಇದ್ದೇವೆ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಟಾಂಜವನ್ನು ನೋಡೋಣ. ಆನರ್ ಟು ದ ಪ್ಲೌಮೆನ್ ಆ್ಯಂಡ್ ದ ವರ್ಕರ್. ಎಸ್, ಪ್ಲಗ್ಮೆನ್ ಅಂದರೆ ಏನು ನಾವು ವ್ಯವಸಾಯ ಮಾಡ್ತಕ್ಕಂಥವ್ರು ಅಥವಾ ನೇಗಿಲನ್ನು ಉಳ್ತಕ್ಕಂಥವ್ರು ಅಂತ ಕರಿತೇವಲ್ವ. ಅದ್ರ ಜೊತೆಗೆ ದ ವರ್ಕರ್ ಅಂದರೆ ಶ್ರಮಿಕರು ಅಥವಾ ಕೆಲಸ ಮಾಡ್ತಕ್ಕಂಥವ್ರು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಪ್ಲಗ್ ಮ್ಯಾನ್ ಮತ್ತು ವರ್ಕರ್ಗೆ ಇವತ್ತು ಗೌರವ ಸಲ್ಲಬೇಕಾಗಿದೆ, ವಿದೇಶಿಗರಿಗೆ ಅಲ್ಲ. ಯಾಕಂದರೆ ಕಷ್ಟಪಟ್ಟು ದೇಶವನ್ನು ಕಟ್ತಕ್ಕಂಥವ್ರು ಇವರೇ ಆಗಿದ್ದಾರೆ. ಸೊ ಇವರಿಗೆ ನಾವು ಗೌರವವನ್ನು ಸಲ್ಲಿಸೋಣ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಶೇಮ್ ಟು ದ ಗ್ಲಟನ್ ಆ್ಯಂಡ್ ದ ರೇಕ್. ಎಸ್, ಈ ದೇಶವನ್ನು ಗ್ಲಟನ್ ಅಂದರೆ
ಗ್ಲಟನ್ ಅಂದರೆ ಕನ್ನಡದಲ್ಲಿ ನಾವೇನು ಕರಿತೇವೆ ಅಂದರೆ ಸಿಕ್ಕಾಬಟ್ಟೆ ತಿನ್ನೋರು, ಹೆಚ್ಚಾಗಿ ತಿನ್ನೋರು ಅಂತ, ಹೊಟ್ಟೆ ಬಾಕ್ರು ಅಂತ ಕರಿತೇವೆ. ಸೊ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ತಿಂತಕ್ಕಂತಹ ಅನೇಕ ವ್ಯಕ್ತಿಗಳಿದ್ದಾರೆ, ಅವರು ಶ್ರಮನೇ ಪಡೋದಿಲ್ಲ. ಸೊ ಅಂಥವ್ರಿಗೆ ನಾಚಿಕೆ ಆಗಬೇಕು ಅಂತೇಳಿ ಪೊಯಿಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ರೇಕ್ ಅಂದರೆ ದುಷ್ಟ ಜನಗಳು, ಅಂದರೆ ನಮ್ಮ ದೇಶವನ್ನೇ ವಿದೇಶಿಗರಿಗೆ ಮಾರಿದಂತಹ ಅನೇಕ ದುಷ್ಟ ವ್ಯಕ್ತಿಗಳಿದ್ರು, ಅವರಿಗೆಲ್ಲ ಇವತ್ತು ನಾಚಿಕೆ ಆಗಬೇಕು ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ವಿ ವಿಲ್ ನಾಟ್ ವಾಟರ್ ದ ವೇಸ್ಟ್ ಲ್ಯಾಂಡ್ಸ್. ಎಸ್ ನೋಡಿ, ವೇಸ್ಟ್ ಲ್ಯಾಂಡ್ ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲದೆ ಇರತಕ್ಕಂತಹ ಭೂಮಿ ಇರುತ್ತೆ, ಅಲ್ಲಿ ಯಾವುದೇ ಗಿಡ ಮರಗಳು ಕೂಡ ಸಸಿಗಳು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂತಲ್ಲಿಗೆ ಒಯ್ದು ನೀರು ಹಾಕಿಬಿಟ್ರೆ ಕಂಪ್ಲೀಟಾಗಿ ಆ ನೀರು ವೇಸ್ಟ್ ಅಲ್ವಾ. ಸೊ ಈಗ ಏನು ನಮ್ಮ ಭಾರತ ದೇಶವನ್ನು ಬ್ರಿಟಿಷರಿನ ಆಳ್ವಿಕೆ ಮಾಡ್ತಾ ಇದ್ರು, ಅವ್ರಿಗೆ ಎಷ್ಟೇ ಶ್ರಮಪಟ್ಟು ನಾವು ಎಷ್ಟೇ ಕಷ್ಟಪಟ್ಟು ದುಡಿದು ಅವ್ರಿಗೆ ದುಡ್ಡನ್ನು ಮಾಡಿಕೊಟ್ರು ಕೂಡ ಅದು ಕಂಪ್ಲೀಟ್ ವೇಸ್ಟೇ. ಯಾಕೆಂದರೆ ಅವರು ನಮಗೆ ಯಾವುದೇ ಒಂದು ಸಹಾಯವನ್ನು ಮಾಡೋದಿಲ್ಲ, ಕೇವಲ ನಮ್ಮನ್ನು ದುಡಿಸಿಕೊಂಡು ನಮ್ಮನ್ನು ನಾಶ ಮಾಡಿ ಹೋಗ್ತಕ್ಕಂಥವ್ರು. ಸೊ ಅವರಿಗೆ ನೀರು ಏರೋದ್ರಿಂದ ಯಾವುದೇ ಯೂಸ್ ಇಲ್ಲ ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ನಾರ್ ಸ್ವೆಟ್ ಫಾರ್ ದ ಐಡ್ಲರ್ಸ್ ವೀಲ್. ಎಸ್, ಐಡ್ಲರ್ಸ್ ಏನು ಶ್ರಮ ಪಡೆದೇನೆ ಸುಮ್ಮನೆ ಇರ್ತಕ್ಕಂತಹ ಕೆಟ್ಟ ಜನಗಳೇನಿರ್ತಾರೋ ಅವರಿಗೋಸ್ಕರ ಬೆವರನ್ನು ಸುರಿಸ್ತಕ್ಕಂಥದ್ದು ಉಪಯುಕ್ತ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಪೊಯೆಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಲಾಸ್ಟ್ ಸ್ಟಾಂಜ ನೋಡಿ, ವಿ ಹ್ಯಾವ್ ಲರ್ನ್ ದ್ಯಾಟ್ ದಿಸ್ ಈಸ್ ಅವರ್ ಓನ್ ಲ್ಯಾಂಡ್. ಎಸ್, ನಮಗೆ ಇವಾಗ ಅರ್ಥ ಆಗಿದೆ, ಈ ಒಂದು ಭೂಮಿ ಭಾರತ ದೇಶ ಏನಿದೆಯೋ ಇದು ನಮ್ಮ ಲ್ಯಾಂಡ್, ನಮ್ಮ ಭೂಮಿ ಇದಾಗಿದೆ. ಅಂದರೆ ಅದರ ಅರ್ಥ ಅನೇಕ ಜನಗಳಿಗೆ ಈ ಒಂದು ಸ್ವಾತಂತ್ರ್ಯದ ಪರಿಕಲ್ಪನೆಯೇ ಮೊದಲಿಗೆ ಇರಲಿಲ್ಲ. ನಮ್ಮ ಪೊಯೆಟ್ ಅಂತವರು ಅನೇಕ ವ್ಯಕ್ತಿಗಳು ಆ ಜನಗಳಿಗೆ ಇದು ನಮ್ಮ ದೇಶ, ಇಲ್ಲಿ ನಾವೇನೇ ಆಳ್ವಿಕೆ ಮಾಡ್ಕೋಬೇಕು, ಆ ವಿದೇಶಿಗರು ಅಂದರೆ ಬ್ರಿಟಿಷರು ಬಂದು ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ತಪ್ಪು, ಅದು ಸರಿಯಲ್ಲ ಅಂತಕ್ಕಂಥದ್ದನ್ನು ಎಚ್ಚರಿಸ್ತಾರೆ. ಸೊ ಈಗ ಎಲ್ರಿಗೂ ಕೂಡ ಇದು ನಮ್ಮ ದೇಶ ಅಂತಕ್ಕಂಥದ್ದು ಅರ್ಥ ಆಗಿದೆ. ಇಟ್ ವಿಲ್ ಬಿ ಫಾರ್ ಎವರ್ ಅವರ್ಸ್. ಇನ್ನು ಮುಂದೆ ಇದು ಯಾವತ್ತಿಗೂ ಕೂಡ ನಮ್ಮದೇ ಆಗುತ್ತೆ, ಯಾರೂ ಕೂಡ ನಮ್ಮನ್ನು ಮುಂದೆ ಆಳ್ವಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಪೊಯೆಟ್ ಒಂದು ಭರವಸೆಯ ಮಾತುಗಳನ್ನು ಇಲ್ಲಿ ಆಡ್ತಾ ಇದ್ದಾರೆ. ನೋ ನೇಷನ್ ಶಾಲ್ ಎನ್ಸ್ಲೇವ್ ಅಸ್ ಅಗೇನ್. ಎಸ್, ಬೇರೆ ಯಾವುದೇ ದೇಶ ಇವತ್ತು ಬಂದು ನಮ್ಮನ್ನು ಗುಲಾಮಗಿರಿಗೆ ದೂಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಮರ್ಥರಾಗಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಪೊಯೆಟ್ ಇಲ್ಲಿ ಹೇಳ್ತಾರೆ. ವಿ ವಿಲ್ ಪ್ರಾಸ್ಪರ್ ಸರ್ವಿಂಗ್ ಗಾಡ್ ಅವರ್ ಸೋಲ್ ಲಾರ್ಡ್. ಎಸ್, ನಮ್ಮ ದೇಶವನ್ನು ಅವರು ಇಲ್ಲಿ ದೇವರಿಗೆ ಹೋಲಿಸ್ತಾ ಇದ್ದಾರೆ. ಸರ್ವಿಂಗ್ ಗಾಡ್ ಅಂದರೆ ನಮ್ಮ ದೇಶಕ್ಕೆ ನಾವು ಸೇವೆಯನ್ನು ಸಲ್ಲಿಸ್ತೇವೆ. ಪ್ರಾಸ್ಪರ್ ಅಂದರೆ ನಮ್ಮ ದೇಶವನ್ನು ಮತ್ತೆ ನಾವು ರಿಚ್ ಆಗಿ ಅಥವಾ ಶ್ರೀಮಂತಿಕೆಯಿಂದ ಕಂಗಳಿಸುವಂತೆ ಮಾಡ್ತೇವೆ. ಅವರ್ ಸೋಲ್ ಲಾರ್ಡ್, ನಮ್ಮ ಒಂದೇ ಒಂದು ದೇವರು, ಅದು ನಮ್ಮ ಭಾರತ ದೇಶ ಅಥವಾ ಭಾರತ ಮಾತೆ ಆಗಿದ್ದಾಳೆ. ಸೊ ಅವಳನ್ನು ನಾವು ರಕ್ಷಿಸ್ತೇವೆ ಮತ್ತು ಶ್ರೀಮಂತಿಕೆಯಿಂದ, ಏನು ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿನೇ ಸುಪ್ರಸಿದ್ಧ ರಾಷ್ಟ್ರ ಆಗಿತ್ತು, ಅದರ ಜೊತೆಗೆ ತುಂಬ ಶ್ರೀಮಂತಿಕೆಯಿಂದ ಕೂಡಿತ್ತು. ಮತ್ತೆ ನಾವು ನಮ್ಮ ದೇಶವನ್ನು ಆ ಕಡೆಗೆ ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂತಹ ಒಂದು ಹೋಪನ್ನು ಈ ಒಂದು ಕೊನೆಯ ಸ್ಟಾಂಜ ಮೂಲಕ ನಮ್ಮ ಪೊಯೆಟ್ ಹೇಳ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಲೆಸನ್ನೊಂದಿಗೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.